ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೀವು ಜಾವಾ ಫಿಂಚರ್ಸ್ನ ಹೆಂಗೆ ಕೇರ್ ಮಾಡೋದು ಮತ್ತು ಅದ್ರ ಮೇಂಟೆನೆನ್ಸ್ ಹೆಂಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ನೀವು ನೋಡ್ಬೋದು. ಫಸ್ಟು ಜಾವಾ ಫಿಂಚರ್ಸ್ ಅಂದರೆ ಏನು? ಫಿಂಚರ್ಸ್ ವೆರೈಟಿಯಲ್ಲಿ ಇದು ಜಾವಾ ಫಿಂಚರ್ಸ್ ಬಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಾಣಿಸುತ್ತೆ. ಈ ಜಾವಾ ಫಿಂಚರ್ಸ್ಗಳು ಇದು ಬಂದು ಇಂಡೋನೇಷ್ಯಾ ಐಲ್ಯಾಂಡ್ ಸೇರಿದಂಥ ಪಕ್ಷಿಗಳು. ಇದು ಬಂದು ಜಾವಾ ಅಂತ ಏನಕ್ಕೆ ಹೆಸರು ಬಂತಂದರೆ, ಇದು ಬಂದು ಜಾವಾ ಅಂತ ಒಂದು ಊರಿದೆ. ಇದರಲ್ಲಿ ಇಂಡೋನೇಷ್ಯಾ ಐಲ್ಯಾಂಡ್ಸಲ್ಲಿ ಬಂದು ಅದ್ರ ಪಕ್ಕದಲ್ಲಿ ಬಂದು ಜಾವಾ ಅಂತ ಒಂದು ಊರಿದೆ. ಇಲ್ಲಿ ಈ ಪಕ್ಷಿಗಳು ಬಂದು ಅಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ. ಇದು ಬಂದು ವೈಲ್ಡಲ್ಲಿ ಬಂದು ನಿಮಗೆ ಇದು ಓಪನ್ ಗ್ರಾಸ್ ಲ್ಯಾಂಡ್ಸ್ ಅಂತಾರೆ. ಅಂದರೆ ಏನಂತಾರೆ ಅಂದರೆ ಹೊಲದಲ್ಲಿ ಈ ಥರ ಓಡಾಡ್ತಾ ಇರುತ್ತೆ ಈ ಪಕ್ಷಿಗಳು. ಏನಕ್ಕಂದರೆ ಇದು ಬಂದು ಜಾಸ್ತಿ ಆ ಕಡೆನೇ ಸಿಗೋದು ನಿಮಗೆ ಪಕ್ಷಿಗಳು. ಇದು ಬಂದು ಎಷ್ಟು ಬೆಳೆಯುತ್ತೆ ಅಂತ ನೋಡೋಕೆ ಹೋದರೆ ಇದು ಬಾಡಿ ಸೈಜ್ ಬಂದರೆ 15 to 17 ಸೆಂಟಿಮೀಟರ್ ಲಾಂಗ್ ಇರುತ್ತೆ. ಅಂದರೆ ಬೀಕಿಂದ ಅಂದರೆ ಅದ್ರ ಮೂತಿಯಿಂದ ಅದ್ರ ಬಾಲ ತನಕ 15 to 17 ಅಂದರೆ 15 to 17 ಸೆಂಟಿಮೀಟರ್ ಲಾಂಗ್ ಇರುತ್ತೆ ಈ ಪಕ್ಷಿಗಳು. ಈ ಜಾವಾ ಪಕ್ಷಿಗಳು ಕಲರ್ ಬಂದು ಗ್ರೇ ಕಲರ್ ಇರುತ್ತೆ ಬಾಡಿ, ಮತ್ತು ತಲೆ ಬಂದು ಬ್ಲ್ಯಾಕ್ ಕಲರ್ ಇರುತ್ತೆ, ಮತ್ತು ವೈಟೂ ಬರುತ್ತೆ. ಇದರಲ್ಲಿ ವೈಟು, ಸಿಲ್ವರು ಮತ್ತು ಇನ್ನೊಂದು ಏನಂದರೆ ಗ್ರೇ ಕಲರ್ ಬರುತ್ತೆ. ಮತ್ತು ಇದ್ರ ಕಣ್ಣ ಹತ್ರ ಬಂದು ರೆಡ್ ಕಲರ್ ರಿಂಗ್ ಥರ ಇರುತ್ತೆ, ಮತ್ತು ಇದು ಮೂತಿ ಬಂದಿನೂ ರೆಡ್ ಕಲರ್ ಇರುತ್ತೆ. ಇದ್ರ ಲೈಫ್ ಸ್ಪ್ಯಾನ್ ಅಂತ ನೋಡೋಕೆ ಬಂದರೆ 2 to 3 years ಅಂದರೆ 2 ಇಂದ 3 ವರ್ಷ ತನಕ ಇರುತ್ತೆ. ಆದರೆ ಇದು ವೈಲ್ಡಲ್ಲಿ ಅಂದರೆ ನೀವು ಆಚೆ ಕಡೆ ನೇಚರಲ್ಲಿ ಬಂದು ಇದು 7 ವರ್ಷ ತನಕನೂ ಬದುಕಿದೆ. ಈ ಜಾವಾ ಫಿಂಚರ್ಸ್ಗಳು ಬಂದು ನಿಮಗೆ ಕೇಜ್ ಬರ್ಡ್ ಆಗಿಬಿಟ್ಟಿದೆ. ಏನಂದರೆ ಮನೇಲಿ ಸಾಕೋ ಪ್ರಾಣಿ ಥರ ಇದು ಕೇಜ್ ಬರ್ಡ್ಸ್ ಆಗಿಬಿಟ್ಟಿದೆ ಜಾವಾ ಫಿಂಚರ್ಸ್ಗಳು. ಈ ಬರ್ಡ್ಸ್ಗಳಿಗೆ ಬಂದು ನೀವು ಕೇಜ್ ಸೈಜ್ ಏನು ಕೊಡಬೇಕಂದ್ರೆ 2 feet into 2 feet into 2 feet ಅಂದರೆ 2 ಅಡಿ ಲೆಂತು, 2 ಅಡಿ ಬ್ರೆತ್ತು ಮತ್ತು 2 ಅಡಿ ಹೈಟ್ ಕೊಟ್ಟರೆ ಈ ಬರ್ಡ್ಸ್ಗಳು ಬಂದು ಫ್ರೀಯಾಗಿ ಓಡಾಡುತ್ತೆ. ಮತ್ತು ಬ್ರೀಡಿಂಗ್ ರಿಸಲ್ಟು ಚೆನ್ನಾಗಿರುತ್ತೆ. ಈ ಬರ್ಡ್ಸಿಗೆ ಸ್ಟ್ರೆಸ್ ಇಲ್ದಿರುತ್ತೆ ಬರ್ಡ್ಸು. ಈ ಬರ್ಡ್ಸ್ ಎಲ್ಲ ಸ್ವಲ್ಪ ಆ್ಯಕ್ಟಿವ್ ಇರುತ್ತೆ. ಇದು ಜಾವಾ ಫಿಂಚರ್ಸ್ ಸ್ವಲ್ಪ ಜಾಸ್ತಿ ಆಡ್ತಾನೆ ಇರುತ್ತೆ. ಅದಕ್ಕೆ ಕೇಜ್ ಸೈಜ್ ಬಂದು ಸ್ವಲ್ಪ ದೊಡ್ಡದಾಗಿರಬೇಕು. ಮತ್ತು ಇದು ಬ್ರೀಡಿಂಗ್ ಏಜ್ ಬಂದು ಹೆಂಗೆ ಅಂದರೆ, ಇದು ಬ್ರೀಡಿಂಗ್ ಏಜ್ ಎಷ್ಟಾಗಿರ್ಬೇಕಂದ್ರೆ ಇದು ಬಂದು ಬರ್ಡ್ಸ್ ಬಂದು ಒಂದು ವರ್ಷದಿಂದ 2 ವರ್ಷ ತನಕನೂ ನೀವು ಬ್ರೀಡ್ ಹಾಕಬೇಕು ಆವಾಗಲೇ. ಇಲ್ಲಾಂದರೆ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಏನೋ ಸೆಮಿ ಅಡಲ್ಟಲ್ಲಿ ಬ್ರೀಡಿಂಗ್ ಹಾಕಿದ್ರೆ ರಿಸಲ್ಟ್ ಬಂದು ಚೆನ್ನಾಗಿ ಸಿಗೋಲ್ಲ. ಜಾವಾ ಫಿಂಚರ್ಸ್ ಅಡಲ್ಟ್ ಆದಮೇಲೆ ನೀವು ಬ್ರೀಡಿಂಗ್ ಹಾಕಬೇಕು. ಮತ್ತು ಇದು ಬಂದು 4 ಇಂದ 6 ಎಗ್ ತನಕ ಇಕ್ಕುತ್ತೆ. ಅಂದರೆ 4 ಇಂದ 6 ಮೊಟ್ಟೆ ತನಕ ಇಕ್ಕುತ್ತೆ ಈ ಬರ್ಡ್ಸ್ಗಳು. ಮತ್ತು ಇದ್ರ ಇನ್ಕ್ಯುಬೇಷನ್ ಟೈಮ್ ಅಂದರೆ ಅದು ಕಾವು ಕೊಡೋ ದಿನಗಳು ಬಂದು 14 ದಿವಸದಿಂದ 15 ದಿವಸ ತನಕ ನಿಮಗೆ ಆಗುತ್ತೆ ಮರಿ ಆಚೆ ಬರೋಕ್ಕೆ ಮೊಟ್ಟೆಯಿಂದ. ಮತ್ತು ಮರಿ ಬಂದು ಆಚೆ ಬಂದಮೇಲೆ 21 ದಿವಸದಿಂದ 30 ದಿವಸ ತನಕ ಅದು ರೆಕ್ಕೆಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು 50 ದಿವಸ ಒಳಗಡೆ ನಿಮಗೆ ಮರಿಗಳು ದೊಡ್ಡದಾಗಿ ನೆಸ್ಟಿಂದ ಆಚೆ ಬಂದುಬಿಡುತ್ತೆ. ಇದಕ್ಕೆ ನೀವು ಬಾಕ್ಸು ಕೊಡ್ಬೋದು. ಅಂದರೆ ನೆಸ್ಟ್ ಮಾಡೋಕ್ಕೆ ಬಂದು ನೀವು ಬಾಕ್ಸ್ ಅಂತಾರಲ್ಲ, ಕಾಕ್ಟೇಲ್ಗೆಲ್ಲ ಕೊಡ್ತಾರಲ್ಲ ಆ ಥರ ಬಾಕ್ಸ್ನೂ ಕೊಡ್ಬೋದು. ಬ್ರೀಡಿಂಗ್ ಬಾಕ್ಸ್ ಅಂತಾರಲ್ಲ ಅದು. ಮತ್ತು ಇಲ್ಲಾಂದರೆ ನೀವು ಪಾಟ್ ಇಕ್ಬೋದು, ಸ್ವಲ್ಪ ದೊಡ್ಡ ಸೈಜಲ್ಲಿ ಇರೋದು ಈ ಥರ ಇಕ್ಬೇಕು. ಮತ್ತು ಅದು ಮೊಟ್ಟೆ ಇಕ್ಕಕ್ಕೆ ಬಂದು ನೆಸ್ಟಿಂಗ್ ಮೆಟೀರಿಯಲ್ ಹುಡುಕುತ್ತೆ. ಇವಾಗ ಗುಬ್ಬಚ್ಚಿ ಹೆಂಗೆ ನೆಸ್ಟಿಂಗ್ ಮೆಟೀರಿಯಲ್ ಹುಡುಕಿ ಆ ಥರ ಇದು ಹುಡುಕುತ್ತೆ. ನೆಸ್ಟಿಂಗ್ ಮೆಟೀರಿಯಲ್ ಬಂದು ನೀವು ಈ ಥರ ಪೇಪರ್ನ ಪುಡಿ ಮಾಡಾಕ್ಬೋದು. ಇಲ್ಲಾಂದರೆ ಏನಾದರೂ ಹುಲ್ಲು ಏನಾಗಿದ್ದರೆ ಒಣ ಹುಲ್ಲು ಇಲ್ಲ ಹಸಿ ಹುಲ್ಲು ಆ ಥರ ಕೊಟ್ಟಿದ್ರೆ ಈ ಥರ ಮರಿ ಮಾಡಕ್ಕೆ ಬಂದು ಅದು ಎತ್ಕೊಂಡೋಗಿ ಇಕ್ಕೊಳುತ್ತೆ, ಮೊಟ್ಟೆ ಇಕ್ಕಕ್ಕೆ ಈ ಥರ ಮಾಡುತ್ತೆ. ಮತ್ತು ಇವಾಗ ನೋಡ್ತಾ ಇರೋದು ಬಂದು ಜಾವಾ ಫಿಂಚರ್ಸ್ಗಳ ಮರಿಗಳು. ಇದು ನೋಡಿ ಇವಾಗ ಎಷ್ಟು ಮರಿಗಳಿದೆ. ನೀವು ಚೆನ್ನಾಗಿರ್ಬೇಕಂದ್ರೆ ನೀವು ಅಡಲ್ಟ್ ಆದಮೇಲೆ ಬರ್ಡ್ಸ್ನ. ಮತ್ತು ಜಾವಾ ಫಿಂಚರ್ಸ್ಗಳಿಗೆ ಏನು ಊಟ ಹಾಕ್ಬೋದು ಅಂತ ನೋಡಿದ್ರೆ, ನೀವು ನವಣಿ ಕಾಳು, ಅದನ್ನೇ ಮಾಮೂಲಿ ಮಿಲ್ಲೆಟ್ಸ್ ಬರುತ್ತಲ್ಲ, ಫಾಕ್ಸ್ಟೈಲ್ ಮಿಲ್ಲೆಟ್ಸು, ನವಣಿ ಕಾಳು ಅದು ಹಾಕ್ಬೋದು. ಮತ್ತು ನಿಮಗೆ ಈ ಥರ ವೆಜಿಟೇಬಲ್ಸು ಕೊಡ್ಬೋದು. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ನಿಮಗೆ ಕ್ಯಾರೆಟು, ಬೀಟ್ರೂಟು ಮತ್ತು ಜೋಳಗಳು ಈ ಥರ ಸೊಪ್ಪು ಕೊಡ್ಬೋದು. ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಏನಕ್ಕಂದರೆ ಅದು ಬಾಯಿ ಇರೋದು ಬಂದು ಸ್ವಲ್ಪ ಚಿಕ್ಕದು, ಅದರ ಸೈಜಿಗೆ ಹಾಕಿದ್ರೆ ಅದು ತಿನ್ಕೊಳುತ್ತೆ. ಈ ಜಾವಾ ಫಿಂಚರ್ಸ್ಗಳಿಗೆ ಬಂದು ಫೇವ್ರೆಟ್ ಫುಡ್ ಯಾವುದಂದರೆ ಇದೆ. ಇವಾಗ ನೀವು ನೋಡ್ತಾ ನೋಡಿ, ಇದು ಬಂದು ರೈಸ್ ಪ್ಯಾಡಿ ಅಂತಾರೆ. ಅಂದರೆ ಕನ್ನಡದಲ್ಲಿ ಬಂದು ಭತ್ತ ಅಂತಾರಲ್ಲ, ಇದೇ ಜಾಸ್ತಿ ತಿನ್ನೋದು. ಏನಕ್ಕಂದರೆ ಇದು ಬಂದು ಹೊಲದಲ್ಲೇ ಜಾಸ್ತಿ ಬರ್ಡ್ಸ್ ಸಿಗೋದು ನಿಮಗೆ ನೇಚರಲ್ಲಿ. ಇದು ಬಂದು ಕಲ್ಟಿವೇಷನ್ ಅಂದರೆ ನೀವು ಅಕ್ಕಿ ಬೆಳೆಸಿರ್ತಾರಲ್ಲ ಅದು ಎತ್ತುವಾಗ ಆ ಟೈಮಲ್ಲಿ ಬಂದು ಈ ಬರ್ಡ್ಸ್ಗಳು ಬಂದು ಜಾಸ್ತಿ ಕಾಣಿಸುತ್ತೆ. ಈ ಬರ್ಡ್ಸ್ಗಳು ಅಲ್ಲಿ ಈ ಭತ್ತ ಹಾಕೋದ್ರಿಂದನೂ ಬರ್ಡ್ಸ್ಗಳಿಗೆ ಬಂದು ಬ್ರೀಡಿಂಗ್ ರಿಸಲ್ಟ್ ಬಂದು ಜಾವಾ ಫಿಂಚರ್ಸ್ಗಳಿಗೆ ಚೆನ್ನಾಗಿರುತ್ತೆ. ಮತ್ತು ಜಾವಾ ಫಿಂಚರ್ಸ್ಗಳಿಗೆ ಮೇಂಟೆನೆನ್ಸ್ ಅಂತ ಏನು ಬರುತ್ತೆ ಅಂದರೆ, ಇದಕ್ಕೆ ಬಂದು ನೀರು ಫ್ರೆಶ್ ವಾಟರ್ ಇರಲೇಬೇಕು. ಇದು ಬಂದು ಸ್ವಲ್ಪ ಜಾಸ್ತಿ ಸ್ನಾನ ಮಾಡ್ತಾ ಇರುತ್ತೆ. ಒಂದು ಸ್ವಲ್ಪ ದೊಡ್ಡ ಬೌಲಲ್ಲಿ ಇಕ್ಬಿಟ್ಟಿದ್ರೆ ಬರ್ಡ್ಸ್ಗಳು ಬಂದು ಅದರೊಳಗೆ ಇಲ್ದಿ ಸ್ನಾನ ಮಾಡ್ತಾ ಇರುತ್ತೆ. ಅದು ಮೇಂಟೆನೆನ್ಸು. ಇದು ಏನಂದರೆ ಇನ್ನೊಂದು ಏನಂದರೆ, ನೀವು ಕೇಜ್ನ ಬಂದು ಒಂದು ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ತಾ ಇರಬೇಕು. ಪೇಪರ್ ಏನಾದ್ರು ಹಾಕಿದರೆ ಕೆಳಗೆ ಬಂದು ಅದು ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಜಾಸ್ತಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಬರ್ಡ್ಸಿಗೆ ಬಂದು ರೋಗ ಅಂದ್ಕೊಳುತ್ತೆ. ನೀರು ಫುಡ್ಡನ್ನ ಬಂದು ಡೈಲಿ ಚೇಂಜ್ ಮಾಡ್ತಾ ಇರಬೇಕು. ನೀವೇನಾಗಿದೆ ಅಕಸ್ಮಾತ್ ಸಾಫ್ಟ್ ಫುಡ್ ಈ ಥರ ವೆಜಿಟೇಬಲ್ಸ್ ಆ ಥರ ಏನಾದ್ರು ಇಕ್ಕಿದ್ರೆ ಅದು ಬಂದು ಬೆಳಗ್ಗೆ ಇಕ್ಕಿದ್ರೆ ಸಾಯಂಕಾಲ ತೆಗ್ದುಬಿಡಿ. ಏನಕ್ಕಂದರೆ ಅದು ಥರ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಅದು ಬರ್ಡ್ಸ್ ತಿಂತ ಅದು ರೋಗ ಬಂದುಬಿಡುತ್ತೆ. ಮತ್ತು ಜಾವಾ ಫಿಂಚರ್ಸ್ಗಳಿಗೆ ಬಂದು ಇನ್ನೊಂದು ಹೆಸರು ಏನಿದೆ ಅಂದರೆ ಜಾವಾ ರೈಸ್ ಪ್ಯಾರೋ ಅಂತಾರೆ. ಅಂದರೆ ನಾನು ಹೇಳಿದ್ನಲ್ಲ, ಇದು ಬಂದು ಜಾಸ್ತಿ ಅಕ್ಕಿ ತಿನ್ನುತ್ತೆ. ಮತ್ತು ನೀವು ಅನ್ನನೂ ಕೊಡ್ಬೋದು. ಈ ಥರ ಅನ್ನ ಕೊಟ್ರೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ತಿನ್ನುತ್ತೆ ಈ ಬರ್ಡ್ಸ್ಗಳು.
ಈ ಜಾವಾ ಫಿಂಚಸ್ಗಳಿಗೆ ಸೌಂಡೂ ಅಷ್ಟೊಂದು ಏನಿರಲ್ಲ, ಅಂದರೆ ಡಿಸ್ಟರ್ಬಿಂಗ್ ಈ ಥರ ಆಫ್ರಿಕನ್ ಲವ್ ಬರ್ಡ್ಸ್ ಮಾಡುತ್ತಲ್ಲ ಅಷ್ಟು ಮಾಡಲ್ಲ ಈ ಸೌಂಡು. ಇದು ಒಂಥರ ಸ್ವಲ್ಪ ಸೈಲೆಂಟ್ ಬರ್ಡೇ, ಇದು ನೀವು ಮನೇಲೂ ಆರಾಮಾಗಿ ಸಾಕೊಬೋದು ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ಜಾವಾ ಫಿಂಚಸ್ ತೊಗೊಬೇಕು ಇಲ್ಲ ಮನೇಲಿ ನೀವು ಸಾಕಿದರೆ ಈ ವಿಡಿಯೋ ನೋಡ್ಕೊಂಡು ಕೇರು ಮತ್ತು ಮೇಂಟೈನ್ ಮಾಡ್ಬೋದು. ಥ್ಯಾಂಕ್ಸ್ ಫ್ರೆಂಡ್ಸ್.